ಸೋದರ, ಇದೇನಿದು? ನಾನು ಭರವಸೆಯ ಭವ್ಯ ಮಹಲನ್ನೇ ನಿನ್ನ ಮುಂದೆ ನಿಲ್ಲಿಸಿದರು ನಿನ್ನ ಮುಖದಲ್ಲಿ ಇನ್ನೂ ಚಿಂತೆ ದೂರವಾಗುತ್ತಿಲ್ಲವಲ್ಲ? ನೀನು ನಿರಾತಂಕವಾಗಿ ವಿಶ್ರಾಂತಿ ಪಡೆದುಕೋ ರಾವಣೇಶ್ವರ. ಮದ್ಯಪಾನ ಭೋಗ ವಿಲಾಸಗಳಲ್ಲಿ ಆನಂದವಾಗಿರು. ನಾನು ವಿಜಯಿಯಾಗಿ ಬರುವುದನ್ನೇ ನಿರೀಕ್ಷಿಸುತ್ತಿರು. ರಾವಣೇಶ್ವರ, ಪ್ರಣಾಮಗಳು. ಮಹೋದರ, ಏನು ವಿಷಯ? ಪ್ರಭು, ತಾವು ಅಪ್ಪಣೆ ಕೊಟ್ಟರೆ ಕುಂಭಕರ್ಣನಿಗೆ ನಾನು ಕೆಲವು ಮಾತುಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಆಗಲಿ, ಹೇಳು ಮಹೋದರ. ನೀನು ನನ್ನ ಹಿತಚಿಂತಕ, ನನ್ನ ಹಿತೈಷಿಯಾಗಿ ನೀನು ಒಳ್ಳೆಯ ಮಾತುಗಳನ್ನೇ ಆಡುತ್ತೆ ಎಂದು ನಂಬಿದ್ದೇನೆ. ಕುಂಭಕರ್ಣ ಅತಿ ಉತ್ಸಾಹದಿಂದ ರಣರಂಗಕ್ಕೆ ಹೊರಟಿದ್ದಾನೆ. ನಿನ್ನಂಥ ಬುದ್ಧಿವಂತ ಅನುಭವಿ ಮಾತುಗಳು ಅವನಿಗೆ ಉಪಯುಕ್ತವಾಗಿಯೇ ಇರುವುದರಲ್ಲಿ ಸಂಶಯವೇ ಇಲ್ಲ. ಉಪಯುಕ್ತವಾದ ಮಾತುಗಳಾದರೆ ಯಾರು ತಾನೇ ಬೇಡವೆನ್ನುತ್ತಾರೆ? ಹೇಳು ಮಹೋದರ, ಹೇಳು. ಕುಂಭಕರ್ಣ, ನೀನು ಪ್ರಭುಗಳ ಸಹೋದರ, ಬಲಶಾಲಿ, ಮೇಲಾಗಿ ಪರಾಕ್ರಮಿ ಎಂಬುದು ನನಗೂ ಗೊತ್ತಿದೆ. ಆದರೆ ನಿನ್ನಲ್ಲಿ ಅತಿಯಾದ ಆತ್ಮವಿಶ್ವಾಸವಿರುವಂತೆ ಕಾಣುತ್ತಿದೆ. ಲಂಕೇಶ್ವರರೇ ಏನು ಅರಿಯದ ಅಮಾಯಕರೆಂಬ ಭಾವನೆಯಲ್ಲಿ ನೀನಾಡಿದ ಚಾತುರ್ಯದ ಮಾತುಗಳು ನನಗೇಕೋ ಇಷ್ಟವಾಗುತ್ತಿದೆ. ಮಹೋದರ, ಇನ್ನೊಬ್ಬರ ಮಾತುಗಳನ್ನು ಕದ್ದು ಕೇಳುವ ಆ ಸಣ್ಣ ಬುದ್ಧಿಯನ್ನು ನೀನಲ್ಲಿ ಕಲಿತೆ. ಕುಂಭಕರ್ಣ, ನಾನು ಕದ್ದು ಕೇಳಲಿಲ್ಲ. ಕಿವಿಗೆ ಬಿದ್ದ ಮಾತುಗಳನ್ನು ನಿಂತು ಸಾವಧಾನವಾಗಿ ಕೇಳಿಸಿಕೊಂಡೆ. ಅದಕ್ಕಾಗಿಯೇ ನಿನಗೆ 2 ಮಾತುಗಳನ್ನು ಹೇಳ ಬಯಸಿದೆ. ಸರಿ ಸರಿ, ಲಂಕೇಶ್ವರನೇ ಅನುಮತಿ ಕೊಟ್ಟಾಯ್ತಲ್ಲ, ಅದೇನು ಹೇಳಬೇಕೆಂದಿರುವೆಯೋ ಅದೆಲ್ಲ ಬೇಗ ಬೇಗನೆ ಹೇಳಿಬಿಡು. ಕುಂಭಕರ್ಣ, ರಾವಣ ಪ್ರಭು ಪರಮವೀರ, ಜ್ಞಾನಿ, ಮೇಲಾಗಿ ರಾಜನೀತಿಯಲ್ಲಿ ಚತುರ. ಆದರೆ ನೀನು ನಿನ್ನ ಬಗ್ಗೆ ಆಡಿಕೊಂಡ ಮಾತುಗಳು ಅತಿ ಎನಿಸುತ್ತವೆ. ಅದರಿಂದ ನೀನು ರಾವಣನಿಗಿಂತ ಮಿಗಿಲು ಎಂಬ ಭಾವನೆ ಬರುತ್ತದೆ. ನೀನು ಪ್ರಭುಗಳ ಸಹೋದರನಿರಬಹುದು. ನಾನು ಪ್ರಭುಗಳ ಹಿತಚಿಂತನೆ ಮಾಡುತ್ತಿರುವ ಪರಮಾತ್ಮ. ನಿನ್ನಂತೆಯೇ ಪ್ರಭುಗಳ ಕ್ಷೇಮವನ್ನು ಬಯಸುವ ನಿಷ್ಠೆ ನನಗೂ ಇದೆ. ಬರಿಯ ಮಾತಿನಿಂದ ಕಾರ್ಯ ಸಾಧನೆಯಾಗುವುದಿಲ್ಲ. ಮಾತಿಗಿಂತ ಮಿಗಿಲಾದ ಕಾರ್ಯ ಈ ಸಮಯದಲ್ಲಿ ಅಗತ್ಯ ಎಂದು ಹೇಳಿದರೆ ಅಪರಾಧವೂ ಅಲ್ಲ. ಮಹೋದರ, ನಿನ್ನ ಮಾತು ಮಿತಿ ಮೀರುತ್ತಿದೆ. ನನ್ನನ್ನು ಅಪಮಾನಿಸಲು ಪ್ರಯತ್ನಿಸುತ್ತಿರುವೆ. ಸಾವಧಾನ ಕುಂಭಕರ್ಣ, ಸಾವಧಾನ. ಇದು ನಾವೇ ಕೋಪಿಸಿಕೊಳ್ಳುವ ಸಮಯವಲ್ಲ. ಮಹೋದರನ ಅಭಿಪ್ರಾಯವನ್ನು ಕೇಳೋಣ. ನೀನು ಹೇಳು ಮಹೋದರ. ಕುಂಭಕರ್ಣ, ನೀನು ಯುದ್ಧ ಭೂಮಿಗೆ ಒಬ್ಬನೇ ಹೋಗುವುದಾಗಿ ಹೇಳಿದೆ. ರಾಮ ಲಕ್ಷ್ಮಣರನ್ನು ಕೊಲ್ಲುವುದಾಗಿ ಹೇಳಿದೆ. ವಾನರ ಸೇನೆಯನ್ನು ನಾಶಗೊಳಿಸುವುದಾಗಿ ಹೇಳಿದೆ. ಇದೇಕೋ ಅಸಂಗತವಾಗಿ ಕಾಣುತ್ತಿದೆ. ಇದು ಅನುಚಿತವೆನಿಸುತ್ತದೆ. ಅಂಥ ಭಾವನೆ ಬರಲು ಕಾರಣವೇನು? ನೀನು ನನ್ನ ಪರಾಕ್ರಮದ ಅರಿವಿಲ್ಲದ ಮರುಳನೇನೋ? ಮರುಳನಲ್ಲ ಕುಂಭಕರ್ಣ, ವಾಸ್ತವದ ಅರಿವಿನಿಂದ ನಾನು ಹೇಳುತ್ತಿದ್ದೇನೆ. ಈ ಹಿಂದೆ ಜನಸ್ಥಾನದಲ್ಲಿ ರಾಮನೋರ್ವನೇ 14,000 ರಾಕ್ಷಸ ವೀರರನ್ನು ಸಂಹರಿಸಿದ. ಅಂಥವನನ್ನು ನೀನು ಒಬ್ಬನೇ ಹೇಗೆ ಸಂಹರಿಸಬಲ್ಲೆ? ಅಂದರೆ ನನ್ನಿಂದ ರಾಮನನ್ನು ಸಂಹಾರ ಮಾಡಲು ಸಾಧ್ಯವಿಲ್ಲವೆಂದು ನಿನ್ನ ಅರ್ಥವೇನೋ? ಸಾಧ್ಯಾಸಾಧ್ಯತೆಯ ವಿಚಾರ ಆಮೇಲೆ. ರಾಮ ವೀರ, ಮಹಾಪರಾಕ್ರಮಿ. ಈ ಕಟು ಸತ್ಯವನ್ನು ನಾವು ಅರಿತುಕೊಳ್ಳಬೇಕು. ಮಹೋದರ, ನೀನು ಅನಗತ್ಯವಾಗಿ ಶತ್ರುಗಳನ್ನು ಹೊಗಳುತ್ತಿರುವೆ. ಹೊಗಳಿಕೆಯಲ್ಲ ಕುಂಭಕರ್ಣ, ಇದು ಸತ್ಯ ಸಂಗತಿ. ಹೌದು ಕುಂಭಕರ್ಣ, ಶತ್ರು ಪ್ರಶಂಸೆಯನ್ನು ನಾನು ಸಹಿಸುವುದಿಲ್ಲ. ಆದರೆ ಮಹೋದರನ ಮಾತುಗಳಲ್ಲೂ ಸತ್ಯವಿದೆ. ಪ್ರಭು, ಶತ್ರುಗಳನ್ನು ಹೊಗಳುವುದು ನನ್ನ ಉದ್ದೇಶವಲ್ಲ. ಆದರೆ ಈ ಯುದ್ಧದ ಸಂದರ್ಭದಲ್ಲಿ ನಾವು ವಾಸ್ತವಾಂಶವನ್ನು ಸರಿಯಾಗಿ ತೂಗಿ ನೋಡಿ ಆ ನಂತರ ನಾವು ಕಾರ್ಯರಂಗಕ್ಕೆ ಇಳಿಯದೆ ಅನ್ಯ ಮಾರ್ಗವಿಲ್ಲ. ನನ್ನ ದೃಷ್ಟಿಯಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಕುಂಭಕರ್ಣ ಏಕಾಂಗಿಯಾಗಿ ರಣರಂಗಕ್ಕೆ ಹೋಗುವುದು ಉಚಿತವಲ್ಲ. ಸೋದರ ಕುಂಭಕರ್ಣ, ಮಹೋದರನ ಮಾತುಗಳನ್ನು ಯೋಚಿಸುವುದು ಒಳ್ಳೆಯದೇ. ಸೋದರ, ಈ ಮಹೋದರನು ತನ್ನ ಮಾತುಗಳಿಂದ ನಿನ್ನ ಆತ್ಮವಿಶ್ವಾಸವನ್ನು ಹಾಳು ಮಾಡುತ್ತಿದ್ದಾನೆ. ವಿನಾಕಾರಣ
ನನ್ನ ಶೌರ್ಯ ಬಲ ಪರಾಕ್ರಮಗಳ ಬಗ್ಗೆ ಅಪನಂಬಿಕೆ ಪಡುತ್ತಿದ್ದಾನೆ. ಇವನು ಏನೇ ಹೇಳಲಿ, ನಾನೊಬ್ಬನೇ ಆ ರಾಮ ಲಕ್ಷ್ಮಣರ ವಾನರ ಸೈನ್ಯವನ್ನು ಧೂಳೀಪಟ ಮಾಡಬಲ್ಲೆ. ಇದನ್ನೇ ನಾನು ಅತಿಯಾದ ಆತ್ಮವಿಶ್ವಾಸ ಎಂದು ಹೇಳಿದ್ದೆ. ನಮಗೆ ನಾವೇ ಹೆಮ್ಮೆ ಪಟ್ಟುಕೊಂಡರೆ ಅಹಂಕಾರವೆನಿಸಿಕೊಳ್ಳುತ್ತದೆ. ಸತ್ಯವನ್ನು ಒಪ್ಪಿಕೊಳ್ಳದೆ ಭ್ರಮೆಯಿಂದ ಕಾರ್ಯಶೀಲರಾದರೆ ಅದು ಅನಾಹುತಕ್ಕೆ ನಾಂದಿಯಾಗುತ್ತದೆ. ಮಹೋದರ, ನೀನು ಇನ್ನೊಬ್ಬ ವಿಭೀಷಣನಂತೆ ಸಮಯೋಚಿತವಲ್ಲದ ಉಪದೇಶ ಮಾಡಿ ನನ್ನ ಸೋದರನಲ್ಲಿ ಅನುಮಾನದ ಅಲೆಗಳನ್ನು ಏಳಿಸುತ್ತಿರುವೆ. ನೀನು ಮಿತ್ರನ ವೇಷದಲ್ಲಿರುವ ಶತ್ರು ಎಂದೇ ಶಂಕೆ ಮೂಡುತ್ತಿದೆ. ರಾವಣೇಶ್ವರ, ನಾನು ಈ ಮಹೋದರನ ಮರಳು ಮಾತುಗಳನ್ನು ಕೇಳುತ್ತಾ ಕಾಳಹರಣ ಮಾಡಲು ಅಥವಾ ರಣಾಂಗಣಕ್ಕೆ ಹೋಗಲು ನೀನೇ ನಿರ್ಧರಿಸು. ಕುಂಭಕರ್ಣ, ಮಹೋದರ ಏನೇ ಹೇಳಿದರೂ ನನಗೆ ನಿನ್ನ ಮೇಲೆ ವಿಶ್ವಾಸವಿದೆ. ನಿನ್ನ ಪರಾಕ್ರಮದ ಬಗ್ಗೆ ಭರವಸೆ ಇದೆ. ಹೋಗು, ರಣರಂಗಕ್ಕೆ ಹೋಗಿ ಶತ್ರುಗಳನ್ನು ಸಂಹರಿಸಿ ವಿಜಯಶಾಲಿಯಾಗಿ ಬಾ.
ವಿಭೀಷಣ, ಪರ್ವತ ಶಿಖರದಂತೆ ಇವನು ವಿಶಾಲಕಾಯ, ಬೆಂಕಿ ಉಂಡೆಗಳಂತೆ ಹೊಳೆಯುತ್ತಿರುವ ಕಣ್ಣುಗಳು, ಸ್ವರ್ಣ ಖಚಿತವಾದ ಕಿರೀಟವನ್ನು ಧರಿಸಿ ಮಿಂಚಿನಿಂದ ಕೂಡಿದ ಕಾಲ ಮೇಘದಂತೆ ಕಾಣುತ್ತಿದ್ದಾನೆ. ಅಲ್ಲಿ ನೋಡು, ನಮ್ಮ ವಾನರ ಸೈನಿಕರು ಇವನನ್ನು ಕಂಡ ಕೂಡಲೇ ಹೆದರಿ ಓಡುತ್ತಿದ್ದಾರೆ. ಉನ್ನತ ಆಕಾರದ ಇವನು ಪ್ರಾಣಿಯು, ರಾಕ್ಷಸನು, ಯಾರಿವನು? ರಾಘವ, ನಾನು ಬಿಡಾರದಲ್ಲಿ ಹೇಳಿದ ಮಾತು ನಿಜವಾಯಿತು. ಇವನೇ ರಾವಣನ ಮತ್ತೊಬ್ಬ ಸಹೋದರನಾದ ಮಹಾಬಲ ಕುಂಭಕರ್ಣ. ಕುಂಭಕರ್ಣನೇ? ಆಕಾರದಲ್ಲೇನೋ ಇವನು ಬೃಹತ್ತಾಗೇ ಇದ್ದಾನೆ. ಬರೀ ಆಕಾರದಲ್ಲಿ ಮಾತ್ರವಲ್ಲ ವಾನರೇಂದ್ರ, ಬಲ ಪರಾಕ್ರಮಗಳಲ್ಲೂ ಇವನು ಬೃಹತ್ತೆ. ಇವನಷ್ಟು ದೈತ್ಯದೇಹಿ ರಾಕ್ಷಸರಲ್ಲಿ ಯಾರೊಬ್ಬರಲ್ಲೂ ಇಲ್ಲ. ಪ್ರಭು ರಾಮಚಂದ್ರ, ಈಗ ಇವನು ಬಲವಂತದಿಂದ ಎಚ್ಚರಗೊಂಡಿದ್ದಾನೆ. ಹಸಿವು ಮತ್ತು ನಿದ್ರೆಯಿಂದ ಕ್ರೋಧಗೊಂಡು ಭಯಂಕರನಾಗಿದ್ದಾನೆ. ಇರಲಿ, ಇವನು ಯಾರೇ ಆಗಿರಲಿ, ಯಾವ ಸ್ಥಿತಿಯಲ್ಲೇ ಇರಲಿ, ನಾವಿವನೊಂದಿಗೆ ಯುದ್ಧ ಮಾಡಲೇಬೇಕು. ನಾವು ಹಿಂಜರಿಯಬೇಕಾಗಿಲ್ಲ. ನಮ್ಮ ಶಕ್ತಿಯನ್ನೆಲ್ಲ ಕ್ರೋಢೀಕರಿಸಿಕೊಂಡು ಇವನ ಮೇಲೆ ಆಕ್ರಮಣ ಮಾಡೋಣ. ಹೌದು ಶ್ರೀರಾಮಚಂದ್ರ, ನಮ್ಮ ವಾನರ ವೀರರು ಬಂಡೆಗಳು ಮತ್ತು ಆಯುಧಗಳನ್ನು ಹಿಡಿದು ಸಿದ್ಧರಾಗಿದ್ದಾರೆ. ಇವನು ನಮ್ಮ ಶತ್ರು ಅಷ್ಟೇ. ಶತ್ರು ಸಂಹಾರ ನಮ್ಮ ಗುರಿ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಸೀತೆ, ನಾವು ನಿರೀಕ್ಷಿಸಿದಂತೆ ರಾವಣ ಯುದ್ಧ ಭೂಮಿಗೆ ಹೋಗಲಿಲ್ಲ. ಹಾಗಾದರೆ ಯುದ್ಧದ ಸ್ಥಿತಿ ಏನು? ಯುದ್ಧವೇನೋ ನಡೆಯುತ್ತಿದೆ. ಆದರೆ ರಣರಂಗಕ್ಕೆ ಹೋದವನು ರಾವಣನಲ್ಲ, ಅವನ ಸೋದರ ಕುಂಭಕರ್ಣ. ಹಾಗಾದರೆ ನಿದ್ರಾವಶನಾಗಿದ್ದ ಕುಂಭಕರ್ಣನನ್ನು ಎಚ್ಚರಗೊಳಿಸಿದರೆ? ಹೌದು ಸೀತೆ, ಕುಂಭಕರ್ಣ ಎಚ್ಚರಗೊಂಡರೆ ಸಾವಿರಾರು ಜೀವಗಳ ಬಲಿಯಾಗುತ್ತದೆ. ಅವನೇ ರಣರಂಗಕ್ಕೆ ಬಂದರೆ ಅದೆಷ್ಟು ವಾನರರನ್ನು ತಿಂದು ತೇಗುತ್ತಾನೋ ಎಂದು ಆತಂಕವಾಗುತ್ತಿದೆ. ತ್ರಿಜಟೆ, ವಾನರರು ಅಷ್ಟು ಸುಲಭವಾಗಿ ಕುಂಭಕರ್ಣನಿಗೆ ಆಹುತಿಯಾಗುವುದಿಲ್ಲ. ನನ್ನ ಸ್ವಾಮಿ ಅವರನ್ನು ರಕ್ಷಿಸದೆ ಸುಮ್ಮನಿರುವುದಿಲ್ಲ. ಆದರೂ ಕುಂಭಕರ್ಣ ಅಪ್ರತಿಮ ವೀರ ಸೀತೆ. ಹಿಂದೆ ಹೋದ ರಾಕ್ಷಸ ವೀರರಿಗಿಂತ ಇವನು ಬಲಶಾಲಿ. ವಾನರ ಸೈನ್ಯದಲ್ಲಿ ಅವರಿಗಿಂತ ಇವನು ಹೆಚ್ಚು ಹಾನಿ ಮಾಡಬಲ್ಲ ಸಮರ್ಥ. ಇರಬಹುದು ತ್ರಿಜಟೆ. ನೀನು ಲಂಕೆಯಲ್ಲೇ ಇದ್ದಿದ್ದರಿಂದ ಕುಂಭಕರ್ಣನ ಬಲ ಪರಾಕ್ರಮಗಳನ್ನು ಕೇಳಿರುವೆ, ಕಂಡಿರುವೆ. ಆದರೆ ನಿನಗೆ ನನ್ನ ಸ್ವಾಮಿಯ ಪರಾಕ್ರಮದ ತಿಳುವಳಿಕೆ ಇಲ್ಲ.
ಅದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ವನವಾಸದ ಕಾಲದಲ್ಲಿ ವಿರಾದ ರಾಕ್ಷಸನನ್ನು ಸಂಹರಿಸಿದರು. ಜನಸ್ಥಾನದಲ್ಲಿ ಖರಾದೂಷಣರೊಂದಿಗೆ 14,000 ರಾಕ್ಷಸರನ್ನು 1.5 ಮುಹೂರ್ತದಲ್ಲಿ ಸಂಹರಿಸಿದ್ದನ್ನು ಕಂಡಿದ್ದೇನೆ ತ್ರಿಜಟೆ. ನನಗೂ ನನ್ನ ಪ್ರಭು ವಿಭೀಷಣರಿಂದ ಶ್ರೀರಾಮನ ಪರಾಕ್ರಮದ ಬಗ್ಗೆ ಸಾಕಷ್ಟು ತಿಳಿದಿದೆ ಸೀತೆ. ಅಂದ ಮೇಲೆ ಕುಂಭಕರ್ಣ ರಣರಂಗಕ್ಕೆ ಬಂದನೆಂದು ಏಕೆ ಆತಂಕ ಪಡಬೇಕು? ಸ್ವತಃ ಆ ರಾವಣ ನನ್ನ ಸ್ವಾಮಿಯೊಂದಿಗೆ ಹೋರಾಡಿ ಪರಾಜಿತನಾಗಿ ಹಿಂದಿರುಗಿರುವಾಗ ಅವನ ಸೋದರ ಏನು ಮಾಡಬಲ್ಲ? ಆ ಕುಂಭಕರ್ಣ ಏನು ಮಾಡುತ್ತಾನೆ ಎಂಬುದನ್ನು ಮತ್ತೆ ನಾನೇ ಬಂದು ತಿಳಿಸುತ್ತೇನೆ. ಈಗ ಬರಲೇ? ಹಾಗೆ ಮಾಡು ತ್ರಿಜಟೆ. ನನಗಂತೂ ಕುಂಭಕರ್ಣ ನನ್ನ ಸ್ವಾಮಿಯ ಕಡೆ ಸೈನ್ಯಕ್ಕೆ ಹೆಚ್ಚು ಹಾನಿ ಮಾಡುವ ಮೊದಲೇ ಅವನ ಸಂಹಾರವಾಗುತ್ತದೆ ಎನಿಸುತ್ತಿದೆ. ಅದನ್ನೇ ನಿರೀಕ್ಷಿಸೋಣ. ನಾನು ಮತ್ತೆ ಬರುತ್ತೇನೆ.